ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಈ ಲಿಥಿಯಂ ಅಯಾನ್ ಬ್ಯಾಟ್ರೀಸನ್ನು ಹೆಂಗೆ ಚಾರ್ಜ್ ಮಾಡಬೇಕಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಬ್ಯಾಟ್ರೀಸನ್ನು ನೀವು 90% ನೋಡಿರ್ಬೋದು. ಈ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಕೂಡ ಈ ಥರ ಇರೋ ಲಿಥಿಯಂ ಅಯಾನ್ ಬ್ಯಾಟ್ರೀಸನ್ನೇ ಯೂಸ್ ಮಾಡ್ತಾರೆ. ಆ್ಯಂಡ್ ಈ ಬ್ಯಾಟ್ರಿ ಡಿಸ್ಚಾರ್ಜ್ ಆದಮೇಲೆ ಮತ್ತೆ ಹೆಂಗೆ ಚಾರ್ಜ್ ಮಾಡಬೇಕಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಾರ್ಮಲ್ ಆಗಿ ಟಾರ್ಚ್ ಲೈಟ್ ಮತ್ತು ಬ್ಲೂಟೂತ್ ಸ್ಪೀಕರಲ್ಲಿ ಈ ಥರ ಇರೋ ಲಿಥಿಯಂ ಅಯಾನ್ ಬ್ಯಾಟ್ರೀಸೇ ಇರೋದು. ಆ್ಯಂಡ್ ಇದ್ರ ವೋಲ್ಟೇಜ್ ಬಂದು 3.7 ವೋಲ್ಟ್ಸ್. ಇದು ವೋಲ್ಟೇಜು ಅಂದರೆ ನಾರ್ಮಲ್ ಒಂದು ಬ್ಯಾಟ್ರಿ ವೋಲ್ಟೇಜ್ ಅಂತ ಇರುತ್ತಲ್ಲ, ಇದು 3.7 ವೋಲ್ಟ್ಸ್ ವೋಲ್ಟೇಜ್ ಬರುತ್ತೆ ಇದು. ಆ್ಯಂಡ್ ಫುಲ್ ಚಾರ್ಜ್ ಮಾಡಿದ್ರೆ 4.2 ವೋಲ್ಟ್ಸ್ ಚಾರ್ಜ್ ಆಗುತ್ತೆ. ಆದರೆ ಇವಾಗ ಏನಂದರೆ ಈ ಬ್ಯಾಟ್ರಿ ಚಾರ್ಜ್ ಮಾಡೋದು ಹೆಂಗೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಈ ವಿಡಿಯೋದಲ್ಲಿ 4 ಸ್ಟೆಪ್ಸು ಯೂಸ್ ಮಾಡ್ತೀನಿ ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ. ಆ್ಯಂಡ್ ಸೇಫ್ ಬಂದು ಇದು ನೋಡಿ, ಈ ಥರ ಇರೋ ಇದು ಆ್ಯಕ್ಚುಲಾಗಿ ಈ ಬ್ಯಾಟ್ರೀಸ್ ಚಾರ್ಜ್ ಮಾಡೋಕ್ಕಂತಲೇ ಇದು ಇರೋದು. ಪಾಸಿಟಿವ್ ನೆಗೆಟಿವ್ ನೋಡಿಕೊಂಡು ಇದು ಈ ಥರ ಸೆಟ್ ಮಾಡಿ ಬ್ಯಾಟ್ರಿಯನ್ನು ಡೈರೆಕ್ಟಾಗಿ ಪ್ಲಗ್ ಮಾಡಿಬಿಟ್ರೆ ಇದು ಚಾರ್ಜ್ ಆಗುತ್ತೆ. ಇಲ್ಲಿ ಪ್ಲಗ್ ಎತ್ಕೊಂಬರ್ತೀನಿ ನೋಡಿ. ಈ ಥರ ಇದು ಫೋಲ್ಡ್ ಮಾಡಿ ಅಂದರೆ ಓಪನ್ ಮಾಡಿ ಈ ಥರ ಪ್ಲಗ್ ಇನ್ ಮಾಡಿದ್ರೆ ನೋಡಿ, ಆ ರೆಡ್ ಲೈಟ್ ಇದೆ ಅಲ್ಲ, ರೆಡ್ ಲೈಟ್ ಬಿದ್ದರೆ ಅದು ಚಾರ್ಜ್ ಆಗ್ತಿದೆ ಅಂತ. ರೆಡ್ ಲೈಟ್ ಟು ಗ್ರೀನ್ ಲೈಟ್ ಯಾವಾಗ ಶಿಫ್ಟ್ ಆಗುತ್ತೋ ಆವಾಗ ಫುಲ್ ಚಾರ್ಜ್ ಆಗಿದೆ ಅಂತ. ಸೇಫಾಗಿ ಈ ಬ್ಯಾಟ್ರೀಸನ್ನು ಚಾರ್ಜ್ ಮಾಡೋಕ್ಕೆ ಇದು ನಾವು ಯೂಸ್ ಮಾಡ್ಬೋದು. ನಿಮಗೆ ಈ ಪ್ರಾಡಕ್ಟ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು ಆ್ಯಂಡ್ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಇದು ನಂಬರ್ 1 ಅಂದರೆ ಸ್ಟೆಪ್ 1 ಇದು. ಆ್ಯಂಡ್ ಸ್ಟೆಪ್ 2 ಬಂದು ಇದು ಟೈಪ್ ಸಿ ಪೋರ್ಟು. ಇದು ಕೂಡ ಈ ಲಿಥಿಯಂ ಅಯಾನ್ ಬ್ಯಾಟ್ರೀಸನ್ನೇ ಚಾರ್ಜ್ ಮಾಡೋಕ್ಕೆ 3.7 ವೋಲ್ಟ್ಸ್ ಲಿಥಿಯಂ ಅಯಾನ್ ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ. ಇಲ್ಲಿ ನೋಡ್ಬೋದು ನೀವು ಪಾಸಿಟಿವ್ ನೆಗೆಟಿವ್ ಅಂತ ಟರ್ಮಿನಲ್ಸ್ ಇದೆ. ಆ್ಯಂಡ್ ಇಲ್ಲಿ ಕೂಡ ಪಾಸಿಟಿವ್ ನೆಗೆಟಿವ್ ಅಂತ ಇರುತ್ತೆ. ಯಾವುದೇ ಒಂದು ಬ್ಯಾಟ್ರಿ ಪಾಸಿಟಿವ್ ನೆಗೆಟಿವ್ ಅಂತ ಟರ್ಮಿನಲ್ ಇರುತ್ತೆ ನೋಡಿ. ಪಾಸಿಟಿವ್ಗೆ ನೆಗೆಟಿವ್ಗೆ ಸಾಲ್ಡ್ರಿಂಗ್ ಮಾಡ್ಕೊಂಡಿದ್ದೀನಿ. ಸಾಲ್ಡ್ರಿಂಗ್ ಮಾಡಿಕೊಂಡು ಇವಾಗ ಏನಂದರೆ ಇದು ಇದು ಟೈಪ್ ಸಿ ಇಲ್ಲ. ಇವಾಗ ನೋಡ್ಬೋದು ನಾನು ಟೈಪ್ ಸಿಗೆ ಸಾಲ್ಡ್ರಿಂಗ್ ಮಾಡ್ಕೊಂಡಿದ್ದೀನಿ. ನಾರ್ಮಲಾಗಿ ಮೊಬೈಲ್ ಹೆಂಗೆ ಚಾರ್ಜ್ ಮಾಡ್ತೀವೋ ಈ ಥರ ಚಾರ್ಜ್ ಮಾಡಿಟ್ರೆ ಅದು ರೆಡ್ ಲೈಟ್ ಬಿದ್ದಿದೆ ಅಲ್ಲ, ರೆಡ್ ಲೈಟ್ ಟು ಬ್ಲೂ ಲೈಟ್ ಯಾವಾಗ ಶಿಫ್ಟ್ ಆಗುತ್ತೋ ಆವಾಗ ಬ್ಯಾಟ್ರಿ ಅನ್ನೋದು ಫುಲ್ ಚಾರ್ಜ್ ಆಗಿದೆ ಅಂತ. ರೆಡ್ ಲೈಟ್ ಇರೋವಾಗ ಬ್ಯಾಟ್ರಿ ಚಾರ್ಜ್ ಆಗ್ತಿದೆ ಅಂತ. ಇದು ಸ್ಟೆಪ್ 2 ಅಂತ ಹೇಳ್ಬೋದು. ಇದು ನಾರ್ಮಲಾಗಿ ಯಾವಾಗ ಅಂದರೆ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತೀವಲ್ಲ ನಮ್ಮಂಥವ್ರು, ಅವರು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ನಂಬರ್ 3 ಬಂದು ಈ ಥರ ಇರೋ ಚಾರ್ಜರ್ ನೀವು ನೋಡಿರ್ಬೋದು. ಇದು ಈ ಥರ ಇರೋ ಬ್ಯಾಟ್ರೀಸನ್ನು ಚಾರ್ಜ್ ಮಾಡೋಕ್ಕೆ ಈ ಥರ ಇರೋ ಚಾರ್ಜರು ನಾವು ಯೂಸ್ ಮಾಡ್ತೀವಿ. ನಾರ್ಮಲಾಗಿ ಈ ಥರ ಪ್ಲಗ್ ಮಾಡಿ ನೋಡಿ, ಗ್ರೀನ್ ಲೈಟ್ ಬಂದಿದೆ ಅಲ್ಲ, ಇವಾಗ ರೆಡ್ ಲೈಟ್ ಬರುತ್ತೆ. ರೆಡ್ ಲೈಟ್ ಬಂದರೆ ಬ್ಯಾಟ್ರಿ ಚಾರ್ಜ್ ಆಗ್ತಿದೆ ಅಂತ. ಆ್ಯಂಡ್ ಅದು ಯಾವಾಗ ಗ್ರೀನ್ ಲೈಟ್ ಶಿಫ್ಟ್ ಆಗುತ್ತೋ ಆವಾಗ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದೆ ಅಂತ ನೋಡಿ. ಇವಾಗ ರೆಡ್ಡು ಬರ್ತಿದೆ ಅಂದರೆ ಫುಲ್ ಚಾರ್ಜ್ ಆಗಿದೆ ಇದು. ಅದಕ್ಕೆ ಇವಾಗ ಏನಂದರೆ ಇದರಿಂದ ಹೆಂಗೆ ಚಾರ್ಜ್ ಮಾಡಬೇಕಂದ್ರೆ, ನಾರ್ಮಲ್ ಬ್ಯಾಟ್ರಿ ತಗೊಳ್ಳಿ, ಬ್ಯಾಟ್ರಿಗೆ ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ಸ್ ನೀವು ಸಾಲ್ಡ್ರಿಂಗ್ ಮಾಡ್ಕೊಳ್ಳಿ. ಪಾಸಿಟಿವ್ ವೈರು ಈ ಹೋಲ್ ಇದೆ ಅಲ್ಲ, ಹೋಲಲ್ಲಿಗೆ ಇಟ್ಕೊಂಡು ಆ ನೆಗೆಟಿವ್ ವೈರ್ ಬಂದು ಇಲ್ಲಿ ಮೇಲೆ ಅಟ್ಯಾಚ್ ಮಾಡಿ ಟೇಪ್ ಹಾಕ್ಕೊಂಡ್ರೆ ಬ್ಯಾಟ್ರಿ ಅನ್ನೋದು ಚಾರ್ಜ್ ಆಗುತ್ತೆ. ಈ ಥರ ಆಗಲ್ಲ ಅಂದರೆ ಸಿಂಪಲಾಗಿ ಇದನ್ನು ಕಟ್ ಮಾಡಿಬಿಡಿ. ಕಟ್ ಮಾಡಿಕೊಂಡು ಪಾಸಿಟಿವ್ ವೈರ್ ಪಾಸಿಟಿವ್ಗೆ, ನೆಗೆಟಿವ್ಗೆ ಅಂದರೆ ಅಟ್ಯಾಚ್ ಮಾಡಿ ಫಿಕ್ಸ್ ಮಾಡಿಕೊಂಡು ನೀವು ಬ್ಯಾಟ್ರಿನೂ ಚಾರ್ಜ್ ಮಾಡ್ಬೋದು. ನಾನು ಕಟ್ ಮಾಡ್ತಿಲ್ಲ, ಯಾಕಂದರೆ ಇರೋದು ಒಂದೇ ಚಾರ್ಜರು, ಮತ್ತು ನಮ್ಮಪ್ಪ ಬೈತಾರೆ. ಆ್ಯಂಡ್ ನಂಬರ್ 3 ಬಂದು ಇದು ಸ್ಟೆಪ್ಪು. ಆ್ಯಂಡ್ ನಂಬರ್ 4 ಬಂದು ಏನಂದರೆ, ನಂಬರ್ 4 ಇದು ವರ್ಕ್ ಆಗುತ್ತೆ ಆದರೆ ಗೊತ್ತಾಗಲ್ಲ, ಬ್ಯಾಟ್ರಿ ಚಾರ್ಜ್ ಆಗಿದೆ ಇಲ್ಲ ಅಂತ ಗೊತ್ತಾಗಲ್ಲ ನೋಡಿ. ಈ ಥರ ಇರೋ USB ಕೇಬಲ್ ತಗೊಳ್ಳಿ. ಕೇಬಲ್ ತಗೊಂಡು ಅದಕ್ಕೆ ಟರ್ಮಿನಲ್ಸು ಅಂದರೆ ಟೈಪ್ ಸಿ ಮೈಕ್ರೋ ಇರುತ್ತಲ್ಲ, ಇದು ಕಟ್ ಮಾಡೋಂಗಿಲ್ಲ. ಇದು ನಾರ್ಮಲಾಗಿ ಅಡಾಪ್ಟರ್ಗೆ ಅಟ್ಯಾಚ್ ಮಾಡಿಕೊಂಡು ಈ ಥರ ಇರೋ ಅಡಾಪ್ಟರ್ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡಿಕೊಂಡು ಅದು ಡೈರೆಕ್ಟಾಗಿ ಕರೆಂಟಿಗೆ ಪ್ಲಗ್ ಇನ್ ಮಾಡಿ. ಆ್ಯಂಡ್ ಇಲ್ಲಿ ಇವಾಗ ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ಸ್ ಇರುತ್ತಲ್ಲ, ಈ ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ ಎತ್ಕೊಂಬಂದು ಈ ಬ್ಯಾಟ್ರಿ ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ಸ್ ಇರುತ್ತಲ್ಲ, ಪಾಸಿಟಿವ್ಗೆ ನೆಗೆಟಿವ್ಗೆ ನೀವು ಸಾಲ್ಡ್ರಿಂಗ್ ಮಾಡಿಕೊಂಡ್ರೆ ಅದು ಚಾರ್ಜ್ ಆಗುತ್ತೆ. ಆದರೆ 4 ಸ್ಟೆಪ್ಪು ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಸೇಫ್ ಇಲ್ಲ. ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಮಾತ್ರ ಅದನ್ನು ಮಾಡ್ಬೋದು. ಆ್ಯಂಡ್ ನಾನು ಸಜೆಸ್ಟ್ ಮಾಡೋದು ಈ ಚಾರ್ಜರ್ ಮಾತ್ರನೇ ಸಜೆಸ್ಟ್ ಮಾಡ್ತೀನಿ, ಯಾಕಂದರೆ ಇದು ಸೇಫಾಗಿ ಇರುತ್ತೆ. ಆ್ಯಂಡ್ ಯಾರಿಗಾದ್ರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೀನಿ, ತಗೋಬೋದು. ಸಿಂಪಲ್ಲಾಗಿ ಚಾರ್ಜ್ ಮಾಡ್ಬೋದು. ಆದರೆ ಈ ಪಾಸಿಟಿವ್ ನೆಗೆಟಿವ್ ಎಲ್ಲ ಕನೆಕ್ಟ್ ಮಾಡಿಕೊಂಡು ಏನಾದರೂ ರಿವರ್ಸ್ ಏನಾದರೂ ಕನೆಕ್ಟ್ ಮಾಡಿದ್ರೆ ನಮಗೆ ಅಡಾಪ್ಟರ್ ಅನ್ನೋದು ಸುಟ್ಟೋಗುತ್ತೆ, ಅಂದರೆ ವೇಸ್ಟ್ ಆಗುತ್ತೆ ಅಡಾಪ್ಟ್ರು. ಆ್ಯಂಡ್ ನೀವು ಒಂದು ವೇಳೆ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಆದರೆ ಈ ಟರ್ಮಿನಲ್ಸನ್ನು ಶಾರ್ಟ್ ಮಾಡೋಕ್ಕೆ ಹೋಗಬೇಡಿ, ಆವಾಗ ನಮ್ಗೆ ಅಡಾಪ್ಟರ್ ಅನ್ನೋದು ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ.
ಅಂಡ್ ಗೊತ್ತಾಯ್ತಲ್ಲ, ಈ ವಿಡಿಯೋದಲ್ಲಿ ಈ ಬ್ಯಾಟ್ರೀಸನ್ನು ಚಾರ್ಜ್ ಮಾಡೋದು ಹೆಂಗೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ ಓಪನ್ ಮಾಡಿಬಿಟ್ಟು ಚಾನಲಲ್ಲಿ ಇರೋ ಕಂಟೆಂಟ್ ನೋಡಿ. ಕಂಟೆಂಟ್ ಏನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಇವಾಗೇನೆಂದರೆ ಲಿಥಿಯಮ್ ಅಯಾನ್ ಬ್ಯಾಟ್ರೀಸಲ್ಲಿ ಇದು ಒಂದು ಟೈಪು, ಇದು ನಾರ್ಮಲ್ ಮೊಬೈಲಲ್ಲಿ ಮತ್ತು ಪವರ್ ಬ್ಯಾಂಕಲ್ಲಿ ಈ ಥರ ಇರೋ ಲಿಥಿಯಮ್ ಅಯಾನ್ ಬ್ಯಾಟ್ರೀಸ್ ಇರುತ್ತೆ. ಆ್ಯಂಡ್ ಸೇಮ್ ಈ ಬ್ಯಾಟ್ರೀಸನ್ನು ಹೆಂಗೆ ಚಾರ್ಜ್ ಮಾಡ್ತೀವಿ, ಈ ಬ್ಯಾಟ್ರಿ ಕೂಡ ಅದೇ ಥರನೇ ಚಾರ್ಜ್ ಮಾಡ್ಬೋದು. ಸೇಮ್ ಬ್ಯಾಟ್ರಿ, ಆದರೆ ಇದು ಫ್ಲಾಟು, ಇದು ರೌಂಡು ಸಿಲಿಂಡರ್ ಟೈಪ್ ಇರುತ್ತೆ ಅಷ್ಟೇ. ಬಾಯ್ ಬಾಯ್.